ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಈ ವಿಡಿಯೋದ ಮಾಡುವ ಕಾರಣ ಏನು ಗೊತ್ತಾ ಫ್ರೆಂಡ್ಸ್, ಇದು 12th ಡಿಸೆಂಬರ್ ನಮ್ಮ ಸ್ಕೂಲ್ ಡೇ. ಇವತ್ತು ನಮ್ಮ ಸ್ಕೂಲ್ ಡೇ 12, 13, 14 ನಮ್ಮ ಸ್ಕೂಲ್ ಡೇ ಉಂಟು. ಆ್ಯಂಡ್ ಈ ವ್ಲಾಗ್ ಬರೋದು ತುಂಬ ಲೇಟ್ ಆಗ್ತದೆ, ಇಲ್ಲದಿದ್ದರೆ ನಿಮಗೂ ಬರ್ಬೋದು. ನಾನು ಇನ್ವಿಟೇಷನ್ ನಾನು ಹೀಗೆ ಬಾಯಲ್ಲಿ ಹೇಳೋದು, ಬಟ್ ಈ ವ್ಲಾಗ್ ಅಪ್ಲೋಡ್ ಮಾಡುವಾಗ ಲೇಟ್ ಆಗ್ತದೆ. ಮತ್ತು ಏನಂದರೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೆ ಹೋಗ್ತದೆ ಏನು ಅಂತ ನಂಗೆ ಗೊತ್ತಿಲ್ಲ. ನನ್ನ ಅಕ್ಕನಿಗೆ ಎಕ್ಸಾಮ್ ಇದ್ದ ಕಾರಣ ಅವಳು ಬರ್ತಾಳೆ ಇಲ್ವ ಅಂತಲೂ ನನಗೆ ಗೊತ್ತಿಲ್ಲ. ನಾಳೆ ಎಕ್ಸಾಮ್ ಉಂಟು ಅವಳಿಗೆ. ಸೊ ಓದಿ ಆದರೆ ಬರ್ತೇನೆ ಅಂತ ಹೇಳ್ತಿದ್ಲು, ಓದಿ ಆಗದಿದ್ದರೆ ಗೊತ್ತಿಲ್ಲ, ಬರೋದಿಲ್ಲ ಅವಳು. ನನ್ನ ಡ್ಯಾನ್ಸ್ ಏನೇನೋ ಹಾಗೆ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ನಾನು ವಿಡಿಯೋ ತೆಗಿತಿದ್ದೇನೆ ಅಂತ, ನೋಡಬೇಕೇನಂತ. ಲೆಟ್ಸ್. ಇವತ್ತು ಕರೆಂಟ್ ಇಲ್ಲ ಫ್ರೆಂಡ್ಸ್. ನಮ್ಮ ಸಾರಿಗೆ ಬೇಕಾಗಿ ಅಲ್ಲಿ ಅಪ್ಪನ ಹತ್ರ ಜನ್ರೇಟರ್ ರನ್ ಮಾಡಿಸಿದ್ದಾರೆ, ಇದು ಮಿಕ್ಸಿಯಲ್ಲಿ ಕಡಿಲಿಕ್ಕೆ. ಇವತ್ತೆಂತ ಗೊತ್ತುಂಟ ಫ್ರೆಂಡ್ಸ್, ಇವತ್ತು ನನ್ನ ಡ್ಯಾನ್ಸ್ ಇರೋದು, ನಾಳೆ ಬೇರೆ ಚಿಕ್ಕ ಮಕ್ಕಳದು ಸಹ ನಾಳೆ ಉಂಟು. 10th ನಾಳೆ ಇರೋದು. 14th ಎಂಥ ಡ್ಯಾನ್ಸ್ ಟೀಚರ್ಸ್ಗಳದು ಮೇ ಬಿ, ಅಥವಾ ಪಾಸ್ ಔಟಿಗೆ ಆಲ್ರೆಡಿ ಪಾಸ್ ಆದ ಬ್ಯಾಚ್ ಉಂಟಲ್ಲ ನಮ್ಮ ಶಾಲೆ, 10th ಪಾಸ್ ಆಗಿ ಹೋದವರು, ಅವರದು ಉಂಟು. ಅವ್ರು ಎಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸೊ ನೋಡುವ, ಆದಷ್ಟು ವೀಡಿಯೋ ನಾನು ಮಾಡ್ತೇನೆ. ನನಗಾದಷ್ಟು ನಾನು ಮಾಡ್ತೇನೆ, ನನ್ನ ಅಕ್ಕನಿಗಾದಷ್ಟು ನನ್ನ ಅಕ್ಕ ಮಾಡ್ತಾಳೆ. ಲೆಟ್ಸ್ ಸಿ ಬನ್ನಿ. ಆ್ಯಂಡ್ ನನ್ನ ಮೆಹಂದಿ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹಾಕಿದ್ದು, ಶಾಲೆಯಲ್ಲಿ ಹಾಕಿದ್ದು. ಸೊ ಅವಳು ಬ್ರೈಡಲ್ ಮೆಹಂದಿ ಎಲ್ಲ ಮಾಡ್ತಾಳೆ, ಚಂದ ಮಾಡ್ತಾಳೆ. ಸೊ ಫ್ರೆಂಡ್ಸ್, ಇವಳು ಹೊರಡ್ತಿದ್ದಾಳೆ ಕೂಡ್ಲಿಗೆ. ಹೌದು, ನಾನೇನು ಹೋಗಿದೆ ಫ್ರೆಂಡ್ಸ್, ಗೊತ್ತಾಯ್ತು. ಹಾಂ, ಇದನ್ನು ತಗೊಂಡು ಹೋಗೋದಿದ್ದರೆ ನನಗೆ 2 ಬೈದು ಗಡಿಸಿ ಹೋಗಿಕೊಂಡು ಅಂತ. ಬರಬೇಕಾ? ನಾನು ಬರಬೇಕು, ವ್ಲಾಗ್ ಆಗಬೇಕಂದ್ರೆ ನೀವು ಬರಬೇಕು. ಸರಿ ಬಾಯ್. ಏನಾದರೂ ಬಾಕಿ ಆಗಿದೆ? ಬಾಯ್ ಬಾಯ್. ಒಂದೇ ಡೌಟ್ ಆಯಿತಾ ಬರೋದು? ಸೊ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಊಟದ ಟೈಮ್. ಪ್ರಾಪ್ತಿ ಹೋಗಿದ್ದಾಳೆ ಎಲ್ಲಿಗಂದರೆ ಸ್ಕೂಲಿಗೆ. ಅವಳಿಗೆ 1 ಗಂಟೆಗೆ ಬರಲಿಕ್ಕೆ ಹೇಳಿಯಾರಂತೆ. ನನ್ನದು ಆಮ್ಲೆಟ್ ಆಗ್ತಾ ಉಂಟು. ನೀವು ಯಾವ ರೀತಿ ಆಮ್ಲೆಟ್ ಮಾಡ್ತೀರಿ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಇಷ್ಟೇ ಮಾಡಿದ್ದೇನೆ. ಒಂದು ಮೊಟ್ಟೆ ಹೊಡೆದಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಇಷ್ಟೇ ನಾನು ಮಾಡುವ ಆಮ್ಲೆಟ್. ಸೊ ಎಂತ ಗೊತ್ತುಂಟ ಫ್ರೆಂಡ್ಸ್, ನಾಳೆ ನನಗೆ ಬಯಾಲಜಿ ಎಕ್ಸಾಮ್ ಉಂಟು. ಇವತ್ತು ನನ್ನ ತಂಗಿಗೆ ಸ್ಕೂಲ್ ಡೇ, ಅದು ಕೂಡ ರಾತ್ರಿ 8 ಗಂಟೆ ಎಲ್ಲ ಆಗ್ತದೆ ಅವಳಿಗೆ ಸ್ಕೂಲ್ ಡೇ ಇರುವಾಗ, ಡ್ಯಾನ್ಸ್ ಸ್ಟಾರ್ಟ್ ಆಗುವಾಗ. ಎಂತ ಮಾಡೋದಾಗಿದೆ, ಬೆಳಗ್ಗೆ 4:15 ಗಂಟೆಗೆ ಎದ್ದು ಓದಿದ್ದಾನೆ. 7 ಗಂಟೆಗೆ ಎಲ್ಲಾದರೂ ಓದಿ ಮುಗ್ದರೆ, ನಮಗೆ ಇದು ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಆದ ಕಾರಣ ನಮಗೆ 13 ಚಾಪ್ಟರ್ ಉಂಟು ಬಯಾಲಜಿಯಲ್ಲಿ. ಅದೆಲ್ಲಾದರೂ ಮುಗ್ದೆ ನಾನು ಬರ್ತಾನೆ ಅಂತ ಹೇಳಿಯಾರೆ, ಹೋಗಲೇಬೇಕು, ಬೇರೆ ವಿಧಿ ಇಲ್ಲ. ಸೊ ಹಾಗಾಗಿ ಇಲ್ಲ, ನನಗೆ ಮನೇಲಿ ಒಬ್ಬಳಿಗೆ ಹೆದರಿಕೆ ಆಗ್ತದೆ, ಅದಕ್ಕೆ ಹೋಗಬೇಕಷ್ಟೇನೆಂತ ಮಾಡು ಆರಾಮ. ಹೀಗೆ ನಾನು ಈ ರೀತಿಯಾಗಿ ಆಮ್ಲೆಟ್ ಮಾಡೋದು. ನೀವು ಯಾವ ರೀತಿ ಆಮ್ಲೆಟ್ ಮಾಡೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅವಳನ್ನು ಯಾಕೆ ಕರೆದದೆ ನನ್ನ ತಂಗಿ, ಅವಳಿಗೆ ವೀಡಿಯೋ ತೆಗಿಲಿಕ್ಕೆ ಜನ ಬೇಕು. ಯಾಕಂದರೆ ಅವಳ ಡ್ಯಾನ್ಸಿನ ವೀಡಿಯೋ ತೆಗಿಬೇಕಲ್ಲ, ಅದಕ್ಕೋಸ್ಕರ ಅವಳನ್ನು ಕರೆದದ್ದು, ಬೇರೆ ಎಂಥದಾಗೆ ಸಹ ಅಲ್ಲ. ಹಾಗೆ ನಾನು ಹೋಗಬೇಕಾಗಿದೆ. ಹೇಗಾದರೂ ಅಷ್ಟು ಚಾಪ್ಟರನ್ನು ಮುಗಿಸಿ ಹೋಗ್ತಾನೆ. ಮತ್ತು ನಾವೀಗ ವೀಡಿಯೋ ತೆಗೆಯೋದಕ್ಕೆ ಕಾರಣವೇ ಇದು, ಪ್ರಿಪರೇಟರಿ ಎಕ್ಸಾಮ್ಸ್. ಮತ್ತು ಅವಳಿಗೆ ಸಹ ಪುರ್ಸೊತ್ತಿರೋದಿಲ್ಲ, ನನಗೆ ಸಹ ಪುರ್ಸೊತ್ತಿರೋದಿಲ್ಲ. ಅವಳು ಏನಾದರೂ ಒಂದು ತೆಗೆದುಕೊಂಡಿರ್ತಾಳೆ ವೀಡಿಯೋ, ಅಷ್ಟೇ ಫ್ರೆಂಡ್ಸ್.
ಇದು ಸಾಕಾಗುದ್ರಲ್ಲಿ ಮಾತಾಡ. ಈಗ ಇವಳು ನನ್ನ ಕೆಟ್ಟಿದ ಫ್ರೆಂಡ್ ಸ್ಟೇಜಲ್ಲಿ. ಅವಳು ಬೇಗ ಎದ್ದದ. ಇವಳು ಕೀರ್ತನ ಅಂತ, ಇವಳು ಆದ್ಯ ಅಂತ. ಹಾ, ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಆದ್ಮೇಲೆ ಇದೇ ಆಗೋದು ಮೇಕಪ್ ತೆಗೆಯೋದು. ಫ್ರೆಂಡ್ಸ್ ಇಲ್ಲಿ ಇದು ನಮ್ಮ ಶಾಲೆ, ದೊಡ್ಡ ಶಾಲೆ. ಸೊ ಇದು ನನ್ನ ಅಕ್ಕ, ಈ ವಿಡಿಯೋಲಿ ಕಾಣಿಸಿಕೊಳ್ಳದೆ ಇರುವ ಪ್ರಾಣಿ ನನ್ನ ಅಕ್ಕ. ಇವಳಿಗೋಸ್ಕರ ಎಕ್ಸಾಮ್ ಅನ್ನು ತ್ಯಾಗ ಮಾಡಿ ಬಂದವಳು. ಇವರು ಎಷ್ಟೊತ್ತಿಗೂ ನನ್ನ ಕರ್ಕೊಂಬರ್ಲಿಕ್ಕೆ ರೆಡಿ ಇರುವವರು. ಸರಿ, ನಾನು ಹೋಗ್ತೇನೆ. ಗೋಬಿ ರೆಡ್ ಕಲರ್ ಗೋಬಿ ಅಲ್ಲ, ಆದ್ರೆ ಇದು ಚಂದ ಪರಿಮಳ ಬರ್ತುಂಟು. ಚಂದಿಲ್ಲ, ಒಳ್ಳೆ ಚುಂಗಮ್ ತರ ಉಂಟು. ಸೊ ಫ್ರೆಂಡ್ಸ್, ಮನೆಗೆ ಬಂದು ಇದು ಫ್ರೆಶ್ ಅಪ್ ಆಗಿ ಇಲ್ಲಿ ಕೂತಿದ್ದೇನೆ. ನಾನು ಆಲ್ಮೋಸ್ಟ್ ನನ್ನ ಮೇಕಪ್ ಹೋಗಿದೆ, ಅಂದರೆ ಕಣ್ಣೆಲ್ಲ ಸ್ವಲ್ಪ ಡಾರ್ಕ್ ಉಂಟು. ನಾಳೆಗೂ ಸರಿ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಈ ವ್ಲಾಗನ್ನು ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್. ಯಾಕಂದರೆ ಇವತ್ತು ನನ್ನ ಡ್ಯಾನ್ಸಿದ ಕಾರಣ ನನಗೆ ಅಷ್ಟೊಂದು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ 2 ಟೀಚರ್ಸ್ ಇದ್ದಾರೆ. ಸೊ ಅವರು ಸ್ಪೈ ಆಗಿದ್ದರು. ಫೋನ್ ತರಬಾರ್ದು ಅಂತ ಹೇಳಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಿಮ್ಮ ಫೋನ್ ಅಥವಾ ನಿಮ್ಮ ಓನ್ ಕ್ಯಾಮ್ರಾ ತಂದರೆ ಅದನ್ನು ಸೀಸ್ ಮಾಡ್ತೇವೆ, ನಾವು ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಾಳೆ ಕೂಡ ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ನನ್ನ ಅಕ್ಕ ಬರ್ತಾಳೆ. ಸೊ ನನ್ನ ಅಕ್ಕನ ಫ್ರೆಂಡ್ಸ್ನವರೆಲ್ಲ ಬಂದರೆ ಅವಳು ವಿಡಿಯೋ ತೆಗಿತಾಳೆ. ಯಾ, ದಟ್ಸ್ ಆಲ್ ಫ್ರೆಂಡ್ಸ್, ದಟ್ಸ್ ಆಲ್. ಈಗ ಅವಳು ಓದುತ್ತಾ ಇದ್ದಾಳೆ, ನಿಂತುಕೊಂಡು ಓದ್ತಿದ್ದಾಳೆ. ನಿಂತುಕೊಂಡು ಓದಿ ಓದು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಆಫ್ ಸ್ಕೂಲ್ ಡೇ. ಎಂತ ಅಂದರೆ ಇವತ್ತು ನನಗೆ ಗೈಡ್ಸ್ ಡ್ಯೂಟಿ ಉಂಟು. ಸೊ ಅದಕ್ಕೆ ಗೈಡ್ಸ್ ಡ್ರೆಸ್ ಹಾಕ್ಕೊಂಡಿದ್ದೇನೆ ನಾನು. ಈಗ ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಾನು ಹೊಟ್ಟೆಗೆ ಏನೂ ತಿನ್ನಲಿಲ್ಲ. ಹಾಗಾಗಿ ಮಧ್ಯಾಹ್ನದ ಹೊಟ್ಟೆಯ ಊಟವನ್ನು ಇದು ಹರಿಪ್ರಸಾದ್ ಹೋಟೆಲಲ್ಲಿ ಮಾಡಬೇಕು ಅಂತಿದ್ದೇವೆ. ನಾಲ್ಕು ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಳೆ. ಬಯಾಲಜಿ ಎಕ್ಸಾಮ್ ಹೇಗಿತ್ತು ಹೇಳು? ಅಷ್ಟೇ, ಅದೇ ಓದದೆ ನನ್ನ ಡ್ಯಾನ್ಸ್ ನೋಡಿದ್ದು ಬಂದರೆ ಅಲ್ಲ, ಅವಳ ಹತ್ರ ಹೇಳಿದೆ ನಿಮಗೆ ಓದಿ ಆದರೆ ಬಾ, ಇಲ್ಲದ್ರೆ ಬರಬೇಡ ಅಂತ. ಆದ್ರೂ ಅವಳು ಬಂದ್ಲು. ಹೇಳಿದ್ದು ಕೇಳು, ನಾನು ಹೇಳಿದ್ದೆ ಕಾಲ್ ಮಾಡ್ತೇನೆ ನಾನು, ಆಮೇಲೆ ಬನ್ನಿ ಅಂತ. ಅವ್ರ ಊರಿಗಿಂತ ಮುಂಚೆ ಯಾರ್ದೋ ಮಾತು ನಂಬಿಕೊಂಡು ನಾನೇನು ಓದ್ತಾ ಸಿರ್ಲಿಲ್ಲ, ಅದನ್ನೆಲ್ಲ ಓದೋದೆಲ್ಲ ಬಂದಿದ್ದೆ. ಮತ್ತೆ ನನಗೆ ತೆಗೆದು ದೂರ ಹಾಕೋದು. ಸುಮಾರು ಎಂತೆಲ್ಲ ಬಂದಿದೆ ಇದು ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಫ್ರೆಂಡ್ಸ್, ಇವತ್ತು ನೈಟ್ ನನಗೆ ಬರಲಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ತೆಗೆದು ವಿಡಿಯೋ ಪುನಃ ಎನ್ನೋದೆಪ್ಪಾಯ. ಫ್ರೆಂಡ್ಸ್, ಇಲ್ಲಿ ಮೆರವಣಿಗೆ ಹೋಗ್ತಿದ್ದಾರೆ, ಎಂಥದ್ದು ಗೊತ್ತಿಲ್ಲ. ಈ ನೈಟ್ ಹೊತ್ತಿಗೆ ಅಷ್ಟೇ ಮುಗೀತು. ನಾನು ವಿಡಿಯೋ ತೆಗೆಯುವಾಗ ಮುಗಿದೋಯ್ತು. ದ್ಯಾಟ್ಸ್ ಇಟ್ ಫ್ರೆಂಡ್ಸ್. ಇವಾಗ ನಾವು ಮತ್ತೆ ಮನೆಗೆ ಹೋಗ್ತಿದ್ದೇವೆ. ಏನಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಫೋನ್ ಎಲ್ಲ ಇಲ್ಲಲ್ಲ, ಹಾಗಾಗಿ ನಾನು ವೀಡಿಯೋ ತೆಗಿಲಿಕ್ಕಾಗಲಿಲ್ಲ. ನನ್ನ ಅಕ್ಕನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಅವಳು ಬರಲಿಲ್ಲ. ನೋಡುವ, ಅವಳು ನಾಳೆ ಬರೋದು ಡೌಟೇ. ನಾಳೆ ನಾನೇ ಸ್ಕೂಲಿಗೆ ಹೋಗೋದು ಡೌಟ್ ಥರ ಉಂಟು. ಸಿಚುವೇಶನ್ ಹೇಗೆ ಉಂಟು ಗೊತ್ತಿಲ್ಲ, ನೋಡಬೇಕು. ಆದರೆ ನಾನು ಹೋಗ್ತೇನೆ ನಾಳೆ ಸ್ಕೂಲಿಗೆ, ನೋಡಬೇಕು. ಲೆಟ್ಸ್ ಸಿ ಫ್ರೆಂಡ್ಸ್. ಇದು 3rd ಡೇ ಆಫ್ ಸ್ಕೂಲ್ ಡೇ. ಬಟ್ ನಾನು ಸ್ಕೂಲ್ ಡೇಗೆ ಹೋಗ್ತಿಲ್ಲ. ಸ್ಕೂಲ್ ಡೇಗೆ ಸಂಜೆ ಹೋಗೋದು ನಾನು ಸ್ವಲ್ಪ ಲೇಟಾಗಿ. ಅದಕ್ಕಿಂತ ಮುಂಚೆ ನನ್ನ ಪರಿಚಯದವರದು ಮನೆಯಕ್ಕುಂಟು. ಸೊ ಅಲ್ಲಿಗೆ ನಾವು ಹೋಗ್ತೇವೆ. ಮಾಮನದ್ದು ಮನೆಯಕ್ಕುಂಟು. ಸೊ ಅಲ್ಲಿಗೆ ಹೋಗಲಿಕ್ಕೆ ಉಂಟು. ಆ್ಯಂಡ್ ಅವ್ರು ಕರೆದಿದ್ದಾರೆ, ನೀವು ಬರೋದಿದೆ, ನಿಮ್ಮ ವ್ಲಾಗನ್ನೇ ನೋಡೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೋಗ್ತಾ ಇರೋದು. ಅಕ್ಕನಿಗೆ ಎಕ್ಸಾಮ್ ಆಗಿ ಅವಳು ಬರ್ತಿಲ್ಲ, ಅಟ್ಲೀಸ್ಟ್ ನಾನಾದರೂ ಹೋಗು ಅಂತೇಳಿ ಹೋಗ್ತಾ ಇದ್ದೇನೆ. ಇವರು 2 ಜನ ನನ್ನ ಕೂದಲನ್ನು ತಿಂದುಕೊಂಡಿದ್ದಾರೆ. ನನಗೆ ಆಗ್ತಿಲ್ಲ, ಫುಲ್ ನೋವು ಆಗ್ತಾ ಉಂಟು ಈಗ. ಇಲ್ಲಿ ಕೂದಲನ್ನೆಲ್ಲ ಏನೋ ಮಾಡ್ತಿದ್ದಾರೆ, ಏನೋ ಅದು. ಸೊ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೇನೆ. ಬಿಸಿಲಿಗೆ ನನಗೆ ಕಣ್ಣೇ ಓಪನ್ ಮಾಡಲಿಕ್ಕೆ ಆಗ್ತಿಲ್ಲ, ಹಾಗೆ ಸಹ ಬಿಸಿಲು ಹೊಡಿತಾ ಉಂಟು. ಸೊ ಈಗ ಹೋಗುದೆ, ನಾವು ರೆಡಿ. ನನ್ನ ಅಮ್ಮ ಬರಬೇಕಷ್ಟೇನು, ಒಳಗೆ ಇದ್ದಾರೆ. ಅಕ್ಕ ಬರ್ತಿಲ್ಲ, ಗೊತ್ತುಂಟು ಎಕ್ಸಾಮ್ ಅಂತ ನಿಮಗೆ ಆಲ್ರೆಡಿ. ದ್ಯಾಟ್ಸ್ ಆಲ್. ಈಗ ತಲುಪಿದ್ವಿ. ಅವರ ಈಗ ಅಣ್ಣನ ಮನೆಯಲ್ಲಿದ್ದೇವೆ ಫ್ರೆಂಡ್ಸ್. ಮನೆ ಒಕ್ಕಲಿರುವವರು ನನ್ನ ಮಾಮನ ಅಣ್ಣನ ಮನೆ, ದೊಡ್ಡ ಮಾಮನ ಮನೆಯಲ್ಲಿ.
ಅದ ಅಮ್ಮ ಫ್ರೆಂಡ್ಸ್ ನಾವೀಗ ಹೊರಡೋದು ಯಾಕೆ ಗೊತ್ತುಂಟಾ ಗೊತ್ತಾಯ್ತು ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಮಾರೈತಿ ನನ್ನ ದೊಂಡೆ ಬೈತಾನೆ ಟೀಚರ್ ಸಿಪ್ಪೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿನ್ನ ಯೂಟ್ಯೂಬ್ ಮತ್ತೆ ನಾವು ಅದೇನ ನಿನ್ನ ಹಾಯ್ ಮಾಡು ಹಾಯ್ ಮಾಡು ಏನು ಆಟ ಇಲ್ಲ ಕಲ್ತಿನ ಸೊ ಗೈಸ್ ನಮ್ಮೈತೆ ಅದಾಯ್ತಾ ನಮ್ಮ ಕ್ಲಾಸ್ನ ಪ್ರೋಗ್ರಾಮ್ ಚೂ ಅಂತ ಮನೆ ನಮ್ಮ ಬೆಸ್ಟ್ ಫ್ರೆಂಡ್ ಗೊತ್ತಾಡ ಕಂಬಲು ಏನ ಚಾಟರ್ ಬಾಕ್ಸ್ ಫ್ರೆಂಡ್ ಪಾತ್ರೆ ತಾರೆ ಚಿಕ್ಕ ಕಾಲು ರಚನ ಮೌನ